ಹೇಮರೆಡ್ಡಿ ಮಲ್ಲಮ್ಮನ ಕೇಳಿದ್ರು, ಮಹಾಶರಣೆ ಆ ತಾಯಿ ಹೇಮರೆಡ್ಡಿ ಮಲ್ಲಮ್ಮ ಮಹಾಶರಣೆ. ಇವತ್ತು ಅಂತಿರ್ತೀರಿ ಹೆಣ್ಮಕ್ಳನ್ನೇ, ಯಪ್ಪ ನಮ್ಮ ಮನ್ಯಾಗ ನನ್ ಗಂಡ ನಾನು ಸೇರವು, ನಮ್ಮ ಅತ್ತಿ ನಾನು ಸೇರವು, ನಮ್ಮ ಮಾವು ನನ್ ಸೇರವಲ್ಲ. ಆದ್ರೆ ಹೇಮರೆಡ್ಡಿ ಮಲ್ಲಮ್ಮನ ಎಲ್ಲಾರು ಸೇರೇನೆ, ಆದ್ರೂ ಕೂಡ ಶಿವಶರಣಿ ಆದ್ರಿ. ಹೆಂಗ? ತನ್ನೊಳಗ ಪತಿ ಭಕ್ತಿ ಇತ್ತು, ಎಲ್ಲದಕ್ಕಿಂತ ಮುಂಚಿತವಾಗಿ ಯಮನಲ್ಲಿ ಪತಿ ಭಕ್ತಿ ಇತ್ತು, ಪರಮಾತ್ಮನ ಭಕ್ತಿ ಇತ್ತು. ಆ ಭಕ್ತಿ ಆ ತಾಯಿಯನ್ನು ಏನ್ ಮಾಡಿತ್ತಪ್ಪ ಅಂದ್ರೆ ಶಿವಶರಣಿಯನ್ನಾಗಿಸಿ, ಶಿವಶರಣಿಯನ್ನಾಗಿಸಿ. ನೋಡ್ರಿ, ಮಲ್ಲಮ್ಮಗ ಏನ್ ಮಾಡಿರ್ತಾರಂದ್ರ ತಂಗಳನ್ನ ಕಟ್ಟಿ ಕಳಿಸಿ. ಮಲ್ಲಮ್ಮ ನಮ್ ಮಠದಾಗ ವರ್ಷ ಜಾತ್ರೆ ಮಲ್ಲಮ್ಮ ಕತ್ತಿ ಹಾಡ್ತಾರೆ. ಪ್ರತಿ ವರ್ಷ ನಮ್ ಜಾತ್ರೆ ಒಳಗೆ ಹೇಮರೆಡ್ಡಿ ಮಲ್ಲಮ್ಮ ಕತ್ತಿ ಹಾಡ್ಸಿ. ಈ ವರ್ಷ ಹಾಡ್ಸಿ 2ನೇ ವರ್ಷ. ಮಲ್ಲಮ್ಮಗೆ ಏನ್ ಮಾಡಿರ್ತಾರೆ, ತಂಗಳ ಅನ್ನ ಕಟ್ಟಿ ದನ ಕಾಯ ಕಳಿಸಿರ್ತಾರೆ. ಆ ತಾಯಿ ಗಂಡನು ಕೂಡ ಒಂದನ್ನು ಕೂಡ ಬಿಟ್ರ. ಅದು ಹೆಂಗ ಒಬ್ಬಳೆ ಅಕ್ಕಿ ಹಾಕಿಟ್ಟಿರ್ಬೇಕು ಊರೊಳಗ ಅಡಿಗೆ. ಅಂತದೇನೋ ನಿಮ್ಗೆ ಯಾರನ್ನ ಕೊಟ್ಟಾರೆ? ತಂಗಳ ಮುದ್ದೆ ಕಟ್ಟಿ ಕಳಿಸಿದ್ನಪ್ಪ ಅಂದ್ರೆ ಹೇಮರೆಡ್ಡಿ ಮಲ್ಲಮ್ಮ ಅದನ್ನ ಇಟ್ಕೊಂಡು ಏನ ಮಾಡ್ತಾ ಇದ್ದ ಪರಮಾತ್ಮ ಶ್ರೀಶೈಲ ಚೆನ್ನ ಮಲ್ಲಿಕಾರ್ಜುನ, ಇದು ನನ್ನ ಮನೆಯ ಊಟ, ಅದು ತಂಗಳಾದ್ರೇನು ಬಿಸಿ ಆದ್ರೇನು ಅದು ಅಮೃತ ಇದ್ದಂಗಿಲ್ಲಪ್ಪ ಸ್ವಾಮಿ ಅಂತ ಸೇವನೆ ಮಾಡ್ತಾ ಇದ್ದೆ ಹೇಮರೆಡ್ಡಿ ಮಲ್ಲಮ್ಮ. ಅದು ಅಮೃತ ಇದ್ದಂಗೆ, ಅದು ಅಮೃತ ಇದ್ದಂಗೆ. ಹಂಗ ನಮ್ಮ ಜೀವನದೊಳಗಡೆ ಕಷ್ಟ ಬರ್ಲಿ, ನೋವು ಬರ್ಲಿ, ಏನ್ ಬಂದ್ರು ಕೂಡ ಇದನ್ನ ಸಾಗಿಸುವ ಶಕ್ತಿಯನ್ನು ಕೊಡು ಪರಮಾತ್ಮ. ನಮ್ಮ ಮನ್ಯಾಗ ಇವತ್ತು ಅಳಿಸಿದ್ದ ಇರ್ಲಿ, ಬಿಸಿದೇ ಇರ್ಲಿ, ಅದನ್ನು ಉಣ್ಣುವಾಗ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನಾರೋಗ್ಯ ಬರದಂಗ್ ಕಾಪಾಡಪ್ಪ ಸ್ವಾಮಿ, ಅದೇ ಅಮೃತ ಆಗಲಂತ ಕೇಳಿ ಬದುಕಬೇಕು. ಅದು ಜೀವನ ಬದುಕ ಸುಂದರವಾಗಿರ್ತಕ್ಕಂಥ ಬದುಕು. ನಿಮ್ಮ ಮನೆಯಲ್ಲಿ ಮೃಷ್ಟಾನ್ನ ಭೋಜನವೇ ಇರ್ತೈತಿ. ನಿಮ್ಗೆ ಯಾವ್ದೋ ಒಂದು ಶುಗರ್ ಬಂದಿರ್ತಿ, ತಿನ್ನಕಾಕತ್ತೇನದು? ಮೃಷ್ಟಾನ್ನ ಭೋಜನ ನೀನ್ ನೋಡಿ, ದೊಡ್ಡದು ಶ್ರೀಮಂತರು ಇರ್ತಾರ, ಕಾರ್ ಇರ್ತಾವ, ಬಂಗ್ಲೆ ಇರ್ತಾವ, ಫ್ಯಾರ್ಚುನರ್ ಕಾರ್ ಇರ್ತೈತಿ, ಬಂಗಾರ ತಾಟ್ ಇರ್ತೈತಿ, ಬೆಳ್ಳಿ ಸ್ಪೂನ್ ಇರ್ತೈತಿ. ಆದ್ರೆ ಶುಗರ್ ಬಂದಿರ್ತೈತಿ. ಏನ್ ತಿನ್ಬೇಕು? ರಾಗಿ ಮುದ್ದಿ ತಿನ್ಬೇಕು, ನವಣಕ್ಕಿ ಅನ್ನ ತಿನ್ಬೇಕು. ಹೌದಿಲ್ರಿ? ಅವ್ನಿಗೆ ಏನೋ ತಿನ್ನಕ್ ದೇವ್ರ ಬಾಯಿ ಕೊಡ್ತಾನೆ, ಸರಿ ಸಂಪತ್ತನ್ನೇ ಕೊಟ್ಟಿದ್ದಾನೆ. ಹೋಗ್ಬೇಕಾದ್ರೆ ಯಾವ್ದು ಹಿಂದೆ ಬರೋಂಗಿಲ್ಲ, ಯಾವ್ದು ಹಿಂದೆ ಬರೋಂಗಿಲ್ಲ. ಆದ್ರೂ ಕೂಡ ಅವ್ನ ಏನ್ ತಿನ್ಬೇಕು? ಅದ ಹೌದು, ರಾಗಿ ಮುದ್ದಿ ನವಣಿ ಅನ್ನ. ಆದ್ರೆ ನೀವು ಗುಡ್ಸಲು ಮನೆಯಾಗಿರ್ಲಿ, ನಿಮ್ಗೆ ಯಾವ ಕಾಯಿಲೆ ಇಲ್ಲ, ಜಗ್ ರಸಪುರ ತಿಕ್ತೀರಿ, ಜಗ್ ಎಡರಿಕೆ ಹಾಕಿರ್ತೀರಿ, ಹೋಳಿಗೆ ಮಾಡ, ಉಪ್ಪಿಟ್ಟನ್ನು ಮಾಡ, ಏನು ತುಪ್ಪ ಹಾಕಿ ಬಡಿಸಿದ್ದ 8-10 ನೋಡ್ರಿ. ನೀವು ಆರೋಗ್ಯವಂತರು, ಅವ್ರ ಆರೋಗ್ಯವಂತರು. ಇದನ್ನಷ್ಟ ಯೋಚನೆ ಮಾಡ್ರಿ. ನೀವು ಇನ್ನೊಬ್ರಿಗೆ ಹೋಲಿಸ್ಕೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ರಿ. ಅವ ಶ್ರೀಮಂತ, ನಾನು ಬಡವ ಅಂತ ಯೋಚನೆ ಮಾಡ್ಬೇಕಾದ್ರೆ ಇದನ್ನೆಲ್ಲ ಯೋಚನೆ ಮಾಡ್ರಿ ಒಂದ್ ಸ್ವಲ್ಪ ಹೊತ್ತು. ಯಾರು ಶ್ರೀಮಂತ ಅಂತ ಗೊತ್ತಾಗ್ತದೆ. ಏನು ಬೇಕಾದ ಜೀವಕ್ಕೆ ಬೇಕಾಗಿದ್ದು ಉಂಡವ್ರು ಶ್ರೀಮಂತನು, ಬಾಯಿ ಕಟ್ಟಿ ಒಣ ನೋಡೋರು ಶ್ರೀಮಂತ. ಅವತ್ತು ಮದುವೆ ಮನೆಗೆ ಹೋದಾಗ ಎಷ್ಟು ಐಟಮ್ ಮಾಡಿಸಿರ್ತಾರೆ. ಏನಂಗ ಪಲಾವ್ ಮಾಡಿಸಿರ್ತಾರ, ಪೂರಿ ಮಾಡಿಸಿರ್ತಾರ, ಚಪಾತಿ ಮಾಡಿಸಿರ್ತಾರ, ಕೋಸುಂಬರಿ ಮಾಡಿಸಿರ್ತಾರ, ಅವೇನೋ ಬಾದುಸ ಮಾಡಿಸಿರ್ತಾರ. ನೀವ್ ಆರಾಮ್ ಉಂಡು ಬರ್ತೀರಿ. ಅದ ಶ್ರೀಮಂತರು ನೋಡ್ರಿ, ಇದು ಏನು ಬೇಡ, ಬಹಳ ಶುಗರ್ ಐತ, ಹೌದ್ರ? ತಿಂದ್ರ ಅನ್ನ ಸಾರು ಕೂಡ ಇಲ್ಲ, ಹೆಚ್ಚು ಕಡೆ, ಹೌದ್ರ? ಅವ್ರು ಶ್ರೀಮಂತರು, ನೀವ್ ಶ್ರೀಮಂತ. ಸ್ವಲ್ಪ ಯೋಚನೆ ಮಾಡಿ. ಇವೆಲ್ಲ ಮುಖ್ಯ ಅಂಶಗಳಿವೆಲ್ಲ ಜೀವನದಲ್ಲಿ. ಮುಖ್ಯ ಪ್ರಾಣ ಎಷ್ಟು ಮುಖ್ಯನೋ ಇವು ಕೂಡ ಅಷ್ಟೇ ಮುಖ್ಯ. ಇವನ್ನೆಲ್ಲ ಅರ್ತ್ಕೊಂಡು ಬದುಕುವುದು ಕೂಡ. ಹೇಮರೆಡ್ಡಿ ಮಲ್ಲಮ್ಮ ಅಳಿಸಿದ ಅನ್ನ ಹೆಂಗ ಅಮೃತ ಆಗಿತ್ತೋ ಹಂಗ ನಮಗೆ